ಹುರ್ಕೊಳ್ಳೋಣ ಬನ್ನಿ. ನೋಡಿ, ಈ ಗ್ಲಾಸಿಂದ 1 ಗ್ಲಾಸ್ ರವೆ ಹಾಕಿದ್ದೀನಿ. 1 ಗ್ಲಾಸ್ ರವೆ, ಹಾಗೆ 2 ಸ್ಪೂನ್ ಎಣ್ಣೆ, ಇವಾಗ ಹುರ್ಕೊಳ್ಳೋಣ ಬನ್ನಿ. ನಾನು ತೊಗೊಂಡಿರೋದು ಬನ್ಸಿ ರವೆ, ನಿಮಗೆ ಯಾವ ಕಂಫರ್ಟೇಬಲು ಆ ರವೆ ತೊಗೋಬೋದು. ಲೋ ಫ್ಲೇಮಲ್ಲೇ ಹುರಿಬೇಕು, ಮೀಡಿಯಂ ಫ್ಲೇಮಲ್ಲಿ ಹುರಿಯೋಣ. ಕೈ ಬಿಡ್ದಂಗೆ ಕೈ ಆಡ್ತಾನೇ ಇರಬೇಕು, ಇಲ್ಲಾಂದರೆ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ. ತಳ ಹಿಡಿದ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ, ವೇಸ್ಟ್ ಆಗಿಬಿಡುತ್ತೆ ರವೆ. ಕೈ ಬಿಡಬಾರ್ದು, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿರ್ಬೇಕು ಗ್ಯಾಸ್ನ. ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಆವಾಗ ಉದ್ದಾಗಿದೆ ಅನ್ಕೋಬೇಕು. ಇವಾಗ ಒಂದು ಟಿಪ್ಸ್ ಕೊಡ್ತೀನಿ ನೋಡಿ. ರವೆನ ಅವತ್ತಿಂದ ಅವತ್ತೇ ಹುರ್ಕೊಂಡ್ಬಿಟ್ರೆ ನಿಮಗೆ ಗಡಿ ಬಿಡಿ ಆಗಿಬಿಡುತ್ತೆ. ಏನೋ ಹೋಗ್ತಾ ಇರ್ತಾರೆ, ಎಲ್ಲೋ ಡ್ಯೂಟಿಗೆ ಹೋಗ್ತಾ ಇರ್ತಾರೆ, ಅರ್ಜೆಂಟಲ್ಲಿ ಹುರಿಯೋಕ್ಕಾಗಲ್ಲ ಅಂದರೆ ನೀವು ಮುಂಚೆನೇ ಹುರಿದಿಟ್ಕೋಬೋದು. ರವೆನ ಮುಂಚೆ ಹುರಿದಿಟ್ಕೊಂಡ್ರೆ ರವೆಗೆ ಹುಳನೂ ಬೀಳಲ್ಲ, ಹಾಗೆ ನಿಮ್ಗೆ ಅರ್ಜೆಂಟಿಗೂ ಅನುಕೂಲ ಆಗುತ್ತೆ. ಹುರಿದಿಟ್ಕೊಂಡ್ಬಿಟ್ರೆ ಬರೀ ಒಗ್ಗರಣೆ ಮಾತ್ರ ಹಾಕೋಬೋದಲ್ವಾ. ಒಗ್ಗರಣೆ ಮಾತ್ರ ಹಾಕ್ಕೊಂಡ್ರೆ ನಿಮಗೆ ಕೆಲಸನೂ ಫಾಸ್ಟಾಗಿ ಆಗುತ್ತೆ. ನೋಡಿ, ಇವಾಗ ರವೆ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ, ಲೈಟ್ ಕಲರ್ ಆಗಿ ರವೆ ಕಲರ್ ಚೇಂಜ್ ಆಗಿದೆ. ಇವಾಗ ರವೆ ಹುರಿದಿದ್ದಾಯಿತು. ನಾನು ಇದನ್ನು ರವೆ ತೆಕ್ಕೊಂಡು ಇದರಲ್ಲೇ ಒಗ್ಗರಣೆ ಹಾಕ್ತೀನಿ. ಇವಾಗ ರವೆ ಚೇಂಜ್ ಮಾಡ್ಕೊಂಡಿದ್ದಾಯಿತು. ಅದೇ ಪಾತ್ರೆನೇ ಇಟ್ಕೊಂಡಿದ್ದೀನಿ, ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡೆ. ಮೂರರಿಂದ 4 ಸ್ಪೂನ್ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಕಾಯಲಿ. ಇವಾಗ ಎಣ್ಣೆ ಕಾದಿದ್ದಾಗಿದೆ. ಸಾಸಿವೆನೂ ಜೀರಿಗೆನೂ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಸಿಡಿಬೇಕು. ಸಾಸಿವೆನೂ ಜೀರಿಗೆನೂ ಸಿಡಿದಿದ್ದಾಯಿತು. ಇವಾಗ ಕಡಲೆ ಬೀಜ, ಶೇಂಗಾ ಹಾಕ್ತಾಯಿದ್ದೀನಿ. ಹಾಗೆ ಉದ್ದಿನಬೇಳೆನೂ ಕಡಲೆಬೇಳೆನೂ ಹಾಕ್ತೀನಿ. ಸ್ವಲ್ಪ ಅದನ್ನು ಹುರ್ಕೊಳ್ಳೋಣ. ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಲೈಟ್ ಗೋಲ್ಡ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಹುರ್ಕೊಂಡಿದ್ದಾಯಿತು. ಇವಾಗ ಮೆಣಸಿನ್ಕಾಯಿ, ಹಾಗೆ ಕರಿಬೇವು, ಈರುಳ್ಳಿ, ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಏನು ಬೇಗ ಫ್ರೈ ಆಗಿಬಿಡುತ್ತೆ. ಹಾಗೆ ಕ್ಯಾರೆಟು, ಹಾಗೆ ಟೊಮೆಟೊ, ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು.
ಇದು ಬೇಗ ಫ್ರೈ ಆಗುತ್ತೆ, ಒಂದು 2 ಗಂಟೆ 3 ನಿಮಿಷದಲ್ಲಿ ಬೇಗ ಫ್ರೈ ಆಗುತ್ತೆ. ತರಕಾರಿಗಳು ನಿಮ್ಮ ಆಪ್ಷನಲ್ಲು ನೋಡ್ಕೊಳ್ಳಿ, ನಿಮಗೆ ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ. ಇವಾಗ ನಾನು ಇಷ್ಟು ತೊಗೊಂಡಿದ್ದೀನಿ, ನಿಮಗೆ ಬೇಕಾದರೆ ಆಲೂಗಡ್ಡೆನೂ ಹಾಕ್ಕೋಬೋದು, ಇಲ್ಲ ನಿಮ್ಗೆ ಕ್ಯಾರೆಟ್ ಬೇಡ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಿಮಗೆ ಯಾವುದಿರುತ್ತೋ ಯಾವ್ದು ಬೇಕಾಗುತ್ತೋ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ತೊಗೊಳ್ಳಿ. ಅಂದಮೇಲೆ ಒಂದಿರುತ್ತೆ ಒಂದಿರಲ್ಲ ಅಲ್ವಾ, ಯಾವುದಿರುತ್ತೋ ಅದರಲ್ಲೇ ಮಾಡಬೇಕಾಗತ್ತೆ ಅಡುಗೆ. ಇವಾಗ ಇದು ಬೆಂದಿದ್ದಾಯಿತು, ನೀರು ಹಾಕೋಣ. ಇವಾಗ ನಾನು ರವೆನ ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಇದು 1 ಕಪ್ ರವೆ ತೊಗೊಂಡ್ರೆ 3 ಕಪ್ಪು ನೀರು ಹಾಕ್ತೀನಿ. ಮೂರು ಕಪ್ ರವೆ ಹಾಕಿದೆ. ಹಾಗೆ 1 ಟೀ ಸ್ಪೂನು ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕಿದ್ರೆ ಅವನಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಉಪ್ಪು, ನಿಮ್ಮ ಟೇಸ್ಟಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಯೂಶಲಿ ಎಲ್ಲರೂ ಉಪ್ಪಿಟ್ಟು ಅಂದರೆ ಬೇಜಾರು ಮಾಡ್ಕೊತಾರೆ. ಈ ತರಕಾರಿ ಉಪ್ಪಿಟ್ಟಾದರೆ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು, ಚೆನ್ನಾಗಿರುತ್ತೆ ಅಷ್ಟು. ಇವಾಗ ಕುದ್ದಿದ್ದಾಗಿದೆ ನೋಡಿ, ಇಲ್ಲಿ ರವೆ ಹಾಕ್ತೀನಿ. ರವೆ ಹಾಕಿ ತಯಾರಿಸೋಣ. ನಾನು ಇಲ್ಲಿ 1 ರವೆಗೆ 3 ನೀರು ಹಾಕಿದ್ದೀನಿ. ನಿಮ್ಗೆ ಇನ್ನೂ ಸಾಫ್ಟ್ ಬೇಕು ಅಂತಂದರೆ 3.5 ಇಲ್ಲ 4 ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಮಾಡ್ಕೋಬೇಕು ಅದನ್ನು. ಇಲ್ಲ ಜನ ಜಾಸ್ತಿ ಇದ್ದಾರೆ ಅಂದರೆ 2 ಕಪ್ ಮಾಡ್ಕೋಬೇಕು, ಇಲ್ಲ ದೊಡ್ಡ ಪಾತ್ರೆಯಿಂದ ತೊಗೋಬೋದು. ರವೆ ನೋಡ್ಕೊಂಡು ಮಾಡ್ಕೊಳ್ಳಿ. ಟ್ರೈ ಮಾಡಿ ನೋಡಿ ನೀವು ತರಕಾರಿ ಉಪ್ಪಿಟ್ಟು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಗಟ್ಟಿ ಹಾಕ್ಬೇಕು, ಇದನ್ನ ಗಟ್ಟಿ ಆಗ್ತಾಯಿದೆ. ನಾನು ಲಿಂಬೆಹಣ್ಣು ಹಾಕಿಲ್ಲ ಇಲ್ಲಿ, ಟೊಮೆಟೊ ತೊಗೊಂಡಿರೋದ್ರಿಂದ, ಹುಳಿ ಟೊಮೆಟೊ ತೊಗೊಂಡಿರೋದ್ರಿಂದ ಲಿಂಬೆಹಣ್ಣು ಹಾಕಿಲ್ಲ. ನಿಮಗೆ ಟೊಮೆಟೊ ಇಲ್ಲ ಅಂತಂದರೆ ಲಿಂಬೆಹಣ್ಣು ಹಾಕ್ಕೊಳ್ಳಿ. ಇಲ್ಲ ನಮಗಿನ್ನೂ ಜಾಸ್ತಿ ಉಳಿಬೇಕು ಅಂತಂದರೆ ಲಿಂಬೆಹಣ್ಣು ಟೊಮೆಟೊನೂ ಎರಡೂ ಹಾಕ್ಕೋಬೋದು. ಗಟ್ಟಿ ಆಗೋವರೆಗೂ ಬಿಡಬೇಕು. ಎಲ್ಲ ಬೆಂದಿದೆ ನೋಡಿ. ಇವಾಗ ನೋಡಿ ಉಪ್ಪಿಟ್ಟು ರೆಡಿ ಆಯಿತು. ಮೇಲೆ
ಸೊಪ್ಪು ಹಾಕ್ತೀನಿ. ಯಾವಾಗಲೂ ಕೊತ್ತಂಬರಿ ಸೊಪ್ಪು ರೆಡಿ ಆದಮೇಲೆ ಹಾಕಬೇಕು. ಅದಕ್ಕೂ ಮುಂಚೆ ಹಾಕಿದ್ರೆ ಫ್ಲೇವರ್ ಇರಲ್ಲ. ರೆಡಿ ಆದಮೇಲೆ ಹಾಕ್ತೀನಿ. ನೋಡಿ, ಉಪ್ಪಿಟ್ಟು ರೆಡಿ ಆಯಿತು. ಮುಚ್ಚಿಟ್ಬಿಡೋಣ. ಸ್ವಲ್ಪ ಹೊತ್ತು ಉಮ್ಗೊಯ್ಬೇಕದು. ಉಮ್ಗೋದ್ಮೇಲೆ ಉಪ್ಪಿಟ್ಟು ತಿನ್ನೋಕ್ಕೆ ರೆಡಿ ಇರುತ್ತೆ. ಇಲ್ಲಿ ನೋಡಿ, ಇವಾಗ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಹಾಕಿ ಕೊಡ್ತಾಯಿದ್ದೀನಿ. ಇವಾಗ ತಿನ್ನೋರಿಗೆ ಹಾಕ್ಕೊಡ್ಬೋದು.